ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಏನಿವತ್ತು ನಿಮ್ಮ ಅಡಿಗೆ ಮನೆಯಲ್ಲಿ ಸ್ಪೆಷಲ್? ಸಾತ್ವಿಕ್ ಊಟನಾ, ರಾತ್ಸಿಕ್ ಊಟನಾ ಅಥವಾ ತಾಮ್ಸಿಕ್ ಊಟನಾ? ಸಾತ್ವಿಕ್ ಅಂದ್ರೆ ತರಕಾರಿ ಹಣ್ಣುಗಳು, ರಾತ್ಸಿಕ್ ಅಂದ್ರೆ ಈ ಎಣ್ಣೆ ಉಪ್ಪು ಹುಳಿ ಖಾರ ಇರೋದು, ಅಂಡ್ ತಾಮ್ಸಿಕ್ ಅಂದ್ರೆ ಮೂಳೆ ಮಾಂಸ 90. Now the time is 1:30. Gold winner refined sunflower oil presents Star Saviruchi co-powered by Vim and Daawat the finest. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು ಕೂಡ ನಮ್ಮೊಂದಿಗೆ ಹಿತವಾಗಿ ಹಿತ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಹೆಲೋ. ಸೊ ರೆಡಿನಾ? ಎಸ್. ಇವತ್ತು ನಿನ್ನ ಹತ್ರ ಅಡ್ಗೆ ಮಾಡ್ಸೋ ಪ್ಲಾನ್. ನೋ ಅಂತ ಯಾವ ಶಾಕು ಕೊಡಲ್ಲ, ಬೇಡಪ್ಪ. ಇವತ್ತು ಕೂಡ ಒಬ್ರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದೀವಿ? ಹಿತ ಟೆಲ್. ನನ್ನ ಫ್ರೆಂಡ್, ಓಕೆ, ಆಲ್ಸೋ ಮೈ ಡಿಸೈನರ್. ಆಹಾ, ಶಿ ಹಸ್ ಅಡಾಪ್ಟೆಡ್ ಮೀ, ಸೊ ಒಂಥರ ನನಗೆ ಅಮ್ಮನ್ ತರ ಅವಳು. ಯು ಮೀನ್ ಟು ಸೇ ಗೀತಾ ಮಾನ ಸೈಡ್ ಟ್ರ್ಯಾಕ್ ಮಾಡ್ಬಿಟ್ಟು ತೇಜು ಮಾನ ಲೈಫ್ ಅಲ್ಲಿ ಕರ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಎಸ್. ಓಕೆ, ತೇಜು ಅವರ ತೇಜಸ್ವಿ ಆಗಿರೋ ಮುಖಾನ ಸ್ವಲ್ಪ ನೋಡೋಣವೇ? ಲೆಟ್ಸ್ ವೆಲ್ಕಮ್ ತೇಜು ಟು ಸ್ಟಾರ್ ಸವಿರುಚಿ. ಯಾವ ಆಂಗಲ್ ಇಂದನೂ ಮಮ್ಮಿ ತರ ಇಲ್ಲ, ಏನಮ್ಮ? Adopted daughter. ಅಡಾಪ್ಟೆಡ್ ಸಿಸ್ಟರ್ ಮಾಡ್ಕೋಬಹುದಾಗಿತ್ತಲ್ಲ. No, the daughter feeling is more nice. ತುಂಬಾ ಚೆನ್ನಾಗಿ ಅನ್ಸುತ್ತೆ. So sweet. Welcome ತೇಜು. Thank you so much. ನಮ್ಮ ಅರಮನೆ ಕಾಲಿಟ್ಟಿದ್ದೀರಾ. Yes. ಡಿಸೈನರ್ ಅಂತ ಹೇಳ್ತಾ ಇದ್ದಾರೆ. So, ತುಂಬಾ ಡಿಸೈನ್ ಆಗಿ ಅಡ್ಗೆ ಕೂಡ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಡಿಸೈನ್ ಅಡ್ಗೆ ಇಲ್ಲ, ಬಟ್ ತುಂಬಾ ಟ್ರೆಡಿಷನಲ್ ಅಡ್ಗೆ ಫಾರ್ ಶೋರ್. ಓಕೆ, ಸೊ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಅಂಡ್ ನನಗೆ ತುಂಬಾ ಶಿ ಕೀಪ್ಸ್ ಫೀಡಿಂಗ್ ಮೀ. ಅಂದ್ರು ಎಲ್ಲೋಗುತ್ತೆ ಅಡ್ಗೆ ಗೊತ್ತಿಲ್ಲ, ಊಟ. ಓ ಸೀರಿಯಸ್ಲಿ ಗೊತ್ತೇ ಇಲ್ಲ. ಐ ಡೋಂಟ್ ನೋ. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ನಾನ್ ಬೇಸಿಕಲಿ ಆಂಧ್ರ ಇಂದ. Okay. ಸೊ ಐ ವಾಂಟ್ ಟು ಶೋ ಎವ್ರಿಬಡಿ ಆಂಧ್ರ ಎಣ್ಗಾಯ್. ನನ್ನ ಫೇವ್ರೆಟ್ ಇದು. ಹೌದಾ? ಯಾ, ವಾಟ್ ಎವರ್ ಶಿ ಮೇಕ್, ಇದು ನನ್ನ ಫೇವ್ರೆಟ್. ಏಮಂಡಿ, ಚಪ್ಪಂಡಿ, ಎಣೆ ಗಾಯಡ್ಡಿ. ಬಟ್ ನಾನ್ ಕನ್ನಡಿಗ ಅಂತಾನೆ ಹೇಳ್ತೀನಿ. ಹುಟ್ಟು ಬೆಳ್ದಿದ್ದು ಇಲ್ಲಿ, ಬಟ್ ಬೇಸ್ ಇಸ್ ಫ್ರಮ್ ಆಂಧ್ರ. ಸರಿ, ಅಲ್ಲೂ ನೋಡ್ತಿರೋರು ಸ್ವಲ್ಪ ಖುಷಿ ಪಡ್ತಾರೆ, ನಮ್ಮ ಹುಡುಗಿ ನೋಡ್ರಪ್ಪ ಎಣ್ಗಾಯಿ ಮಾಡ್ತಿದ್ದಾಳೆ ಅಂತ. ಸರಿ, ಎಣ್ಗಾಯಿಗೆ ಏನೇನೆಲ್ಲ ಬೇಕು? 1 ಕಪ್ ಈರುಳ್ಳಿ, ಓಕೆ, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಸರಿ, ಧನಿಯಾ ಪುಡಿ, ಶೇಂಗಾ ಬೀಜ ಹುರ್ಕೊಂಡಿರೋದು, ಓಕೆ, ಸಾಸಿವೆ ಕಾಳು, ತುಪ್ಪ, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಓಕೆ, ಕರ್ಬೇವು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆ ಹಣ್ಣು, ಕಲ್ಲುಪ್ಪು, ಅಕ್ಕಿ, ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ಬದನೆಕಾಯಿ. ಇದು ವೆರಿ ಇಂಪಾರ್ಟೆಂಟ್ಲಿ ನಮ್ಮ ದಾವತ್ ಬಾಸುಮತಿ ರೈಸ್, ದ ಫೈನೆಸ್ಟ್. ಶುರು ಮಾಡಬೇಡ ಜೈ ಅಂತ. Yes. ಕಮ್ ಆನ್, ವಾಟ್ ಶಾಲ್ ಐ ಗಿವ್ ಯು? ಫಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ, ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಅಷ್ಟು ನಾಲೆಜ್ ಎಲ್ರಿಗೂ ಇದೆ ಕುಕ್ಕರ್ ಬೇಕು ಅಂತ. ಹಿತ, ನೀರ್ ಹಾಕಮ್ಮ. ಸೊ 1 ಕಪ್ ಅಕ್ಕಿಗೆ 2 ಕಪ್ ನೀರು, ಓಕೆನಾ? ಹಿತಾ ನನ್ಗೆ ಫಸ್ಟ್ ಸೆಲೆಬ್ರಿಟಿ ನಾನು ಡಿಸೈನ್ ಮಾಡಿರೋದಕ್ಕೆ. ಓಕೆ, ಹಿತಾ ನನ್ಗೆ ತುಂಬಾ ತುಂಬಾ ಶಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ನಂಗೆ ಯಾವಾಗ್ಲೂ ಮಗಳು ಬೇಕು ಅನ್ನೋ ಒಂದು ಆಸೆ ಇರ್ತಿತ್ತು. ಐ ಹ್ಯಾವ್ ಅ ಮಗ. ಓಕೆ, ಸೊ ನಾನೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟೆ, ಫೋರ್ಸ್ ಮಾಡ್ಕೊಂಡು. ಇನ್ನ ಪೇಪರ್ಸ್ ಎಲ್ಲ ಸೈನ್ ಮಾಡಿಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂಗೂ ನನ್ ಬೇಕು. ಸೊ ಒಂಥರ ಇಬ್ರು ಶೇರ್ ಮಾಡ್ಕೊತಾ ಇದ್ದಾರೆ. ಶೇರ್ ದ ಪ್ರಾಪರ್ಟೀಸ್, ಶೇರ್ ದ ಲವ್, ಫರ್ಗೆಟ್ ದ ಪೇಪರ್. ಹೌದು. ಅವಳು ನನ್ ಬುಟೀಕ್ ಫಸ್ಟ್ ಟೈಮ್ ಸೆಲೆಬ್ರಿಟಿ ಬಂದಿರೋದು. ಓಕೆ, ಲಾಡ್ ಆಫ್ ಫಸ್ಟ್ ನಂದು ಅವಳ ಜೊತೆ ಇದೆ. ಫಸ್ಟ್ ಟೈಮ್ ನಾನ್ ಕ್ಯಾಮರಾ ಮುಂದೆ ಬಂದಿರೋದು ಇಸ್ ಆಲ್ಸೋ ವಿತ್ ಹರ್, ಅ ವೆರಿ ಸ್ಪೆಷಲ್ ಥಿಂಗ್. ಅಂಡ್ ದಟ್ ಟು ನನ್ನ ಫೇವ್ರೆಟ್ ಅಡಿಗೆ. ಅವಳಿಗೂ ನನ್ನಲ್ಲಿ ಇಷ್ಟ ಆಗೋದು ಅದೇ ಮೇನ್, ಊಟ. ಓಕೆ, ಹಿತ ಇವರ ಹಿತೈಷಿ ಅಂತ ಗೊತ್ತಾಯ್ತು ನಮ್ಗೆ ಇವಾಗ. ಸೊ ಇವಾಗ ಸಾರ್ಗೆ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬಾ ತುಂಬಾ ಸಿಂಪಲ್ ಆದ ಅಡಿಗೆ. ಸೊ ಸ್ಪೂನ್ ಬೇಕಿಲ್ಲ. ಐ ಆಮ್ ಗೋನಾ ಪುಟ್ 1 ಕಪ್ ಇದು ಶೇಂಗಾ ಬೀಜ, ಸರಿ, 1 ಕಪ್ ಈರುಳ್ಳಿ, ಬೆಳ್ಳುಳ್ಳಿ ನಾವು ಜಾಸ್ತಿ ಬಳಸ್ತೀವಿ ಯೂಶಲಿ. ಸರಿ, ಇಟ್ಸ್ ಅ ಲಾಟ್ ಆಫ್ ಫ್ಲೇವರ್. ಸೊ ಹುಣಸೆ ಹಣ್ಣು. ಸೊ ಇದನ್ನ ನೀರಲ್ಲಿ ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಕಿಲ್ಲ, ಬಿಕಾಸ್ ಮಿಕ್ಸಿಗೆ ಹೋಗುತ್ತಲ್ವಾ, ಹೆಂಗಿದ್ರು ಇಟ್ ವಿಲ್ ಬಿಕಮ್. ಸೊ ನಂದು ಎಲ್ಲ ಕ್ವಿಕ್ ಅಡ್ಗೆ, ಬಿಕಾಸ್ ನನಗೆ ಬೆಳಗ್ಗೆ ಹೊತ್ತು ಐ ಜಸ್ಟ್ ಹ್ಯಾವ್ ಹಾಫ್ ಅನ್ ಅವರ್ ಬ್ರೇಕ್ಫಾಸ್ಟ್ ಮಾಡಿ ಅಡ್ಗೆ ಮಾಡಿ ಕೆಲ್ಸಕ್ಕೆ ಹೊರಡೋದಕ್ಕೆ. ಸೂಪರ್ ಮಾಮ್. ಸೊ ನಂದೆಲ್ಲ 15 ಮಿನಿಟ್ಸ್ ಅಡ್ಗೆ, ಏನೇನ್ ಈಸಿ ಆಗುತ್ತೋ ಅದನ್ನೆಲ್ಲ ಹುಡ್ಕೊಂಡ್ಬಿಟ್ಟಿರ್ತೀನಿ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕೊತ್ತಂಬರಿ. ಹಾ, ಸ್ವಲ್ಪ ಅಲ್ಲ, ಫುಲ್ ಕೊತ್ತಂಬರಿ ಆಕ್ಚುಲಿ ಹಾಕಿ. ಅಚ್ಚ ಖಾರದ ಪುಡಿ. ಸೊ ಆಂಧ್ರ ಅಂದ್ರೇನೆ ಫಸ್ಟ್ ಬರೋದು ಸ್ಪೈಸಿ. ಸೊ ಇಟ್ಸ್ ಅ ಲಾಟ್. ಅದು ಹುಣಸೆ ಹಣ್ಣು ಇರೋ ಕಾರಣ
ಖಾರ ಕಮ್ಮಿ ಆಗುತ್ತೆ. ಸೊ ಹುಣಸೆ ಹಣ್ಣು ಇರೋ ಜಾಗದಲ್ಲಿ ಖಾರ ಎಷ್ಟು ಜಾಸ್ತಿ ಹಾಕೊಂಡ್ರು ಅದು ಎಳ್ಕೊಳ್ಳುತ್ತೆ, ಸೊ ನಾವು ಹುಣಸೆ ಹಣ್ಣು ಉಪ್ಪು ಖಾರ ಮೂರು ಒಂದೇ ಸಮಾನವಾಗಿದ್ರೇನೆ ರುಚಿ ಚೆನ್ನಾಗಿರುತ್ತೆ. ಕರೆಕ್ಟ್. ಜಾರನ್ನ ಈ ಕಡೆ ಜಾರಿಸ್ಕೊಳ್ತಾ ಇದೀವಿ, Yeah. ಇದನ್ನ ಗ್ರ ಅನ್ಸೋಣ. ಹಾ. ಅದಕ್ಕಿಂತ ಮುಂಚೆ ಹಾ. ನೀವು ಪ್ರತಿಯೊಂದು ಕಾಸ್ಟ್ಯೂಮು ಡಿಸೈನ್ ಮಾಡಿದ ತಕ್ಷಣ ಎಸ್ಪೆಷಲಿ ಹಿತ ಟ್ರೈ ಮಾಡಿದ್ರೆ ಅದನ್ನ ಎಲ್ಲರೂ ಕಾತುರದಿಂದ ಈ ತರ ಅದು ಒಂದು ಬಾಯ್ ಬಿಟ್ಕೊಂಡ್ ಕಾಯ್ತಿರಂತೆ. ಯಾಕೆ? ಕಾರಣ ಒಂದು ಡ್ರಾಮಾ ಕ್ವೀನ್ ನಂಬುಟಿಗೆ. ಅದು ನಾವು ನೋಡಿದೀವಿ ಡಾನ್ಸಿಂಗ್ ಸ್ಟಾರ್ ಅಲ್ಲಿ ಹಿತ ಮತ್ತೆ ನಾವು ಜೊತೆಯಲ್ಲಿ ಡಾನ್ಸ್ ಮಾಡಿದ್ವಿ. ನಾವು 2 ವಾರ ಡಾನ್ಸ್ ಮಾಡಿದ್ವಿ. ಇವರು ಕೊನೆ ತನಕ ಡಾನ್ಸ್ ಮಾಡಿ ವಿಜೇತರಾಗಿದ್ದಾರೆ, ಗೊತ್ತಿರೋ ಹಾಗೆ ನಿಮ್ಮೆಲ್ರಿಗೂ. ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ. ಸೊ ಡ್ರಾಮಾ ಕ್ವೀನ್ ಅಂತ ಗೊತ್ತು, ಬಟ್ ಬಟ್ಟೆ ಹಾಕೊಳ್ಳೋಕ್ಕೂ ಡ್ರಾಮಾನ. ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಂತ ಹೇಳೋದು ಓವರ್ ಕಾನ್ಫಿಡೆನ್ಸ್ ಗೊತ್ತಿಲ್ಲ. ಅವ್ರಿಗೆ ಏನ್ ಮಾಡಿದ್ರು ಒಳ್ಳೆ ಗೊಂಬೆಗ್ ಮಾಡ್ದಂಗಿರುತ್ತೆ. ಅಯ್ಯೋ. ಸೊ ನನಗ್ ಗೊತ್ತು ಟ್ರಯಲ್ ರೂಮ್ ಇಂದ ಆಲ್ಟ್ರೇಷನ್ ಅಂತೂ ಹೊರಗ್ ಬರಲ್ಲ. ಬಂದ್ರೆ ಎವ್ರಿ ಟೈಮ್ ನಾನು ನೋಡಿರೋದು ಇನ್ನು ಸಣ್ಣನೇ ಹಾಕ್ತಿದ್ದಾಳೆ. ಅದ್ ಬಿಟ್ರೆ ಅವಳ ಎಕ್ಸೈಟ್ಮೆಂಟ್ ಇಸ್ ಬೌಂಡ್ಲೆಸ್. ಆ ಟ್ರಯಲ್ ರೂಮ್ ಸಾಲಲ್ಲ ಅವಳಿಗೆ. ಹೊರಗ್ ಬಂದ್ಬಿಟ್ಟು ಫುಲ್ ಓವರ್ ರಿಯಾಕ್ಷನ್ ಆಗ್ಬಿಡು. ಸೊ ಆಲ್ ಆಫ್ ದಮ್ ನನ್ನ ಎಂಟೈರ್ ಸ್ಟಾಫ್ ವಿಲ್ ಬಿ ಸಿಟ್ಟಿಂಗ್. ಮೇಡಮ್ ಬರ್ತಾರೆ, ಈಗ ಪೋಸ್ ಕೊಡ್ತಾರೆ. ಸೊ ಇದನ್ನ ನೀವೇ ಡಿಸೈನ್ ಮಾಡಿರೋದು? ಸೊ ವಾಟ್ ವಾಸ್ ದಟ್? ನೀವ್ ಇದನ್ನ ಹಾಕೊಂಡಿದ ತಕ್ಷಣ ಹಿತ ನೀವ್ ಏನ್ ಮಾಡಿದ್ರಿ? ಆ ಎಕ್ಸೈಟ್ಮೆಂಟ್ ಹೆಂಗಿತ್ತು ತೋರ್ಸಿ ಮಹಾಜನಗಳಿಗೆ. ಸೊ ಫಸ್ಟ್ ನಾನ್ ಮಿರರ್ ನೋಡ್ಕೋತೀನಿ ಆಯ್ತಾ, ಗೊತ್ತಾಗೋಗುತ್ತೆ ಓ ತುಂಬಾ ಚೆನ್ನಾಗಿದೆ ಅಂತ. ಲೈಕ್ ತೇಜಮ್ಮ I love it. And I do all the swirls and twirls And the number of pictures we take. Immediately she'll take pictures. In my phone, I think I easily have ಒಂದು 2,000 ಫೋಟೋ. ಯಾವಾಗ ಡ್ರೆಸ್ ಟ್ರೈ ಮಾಡಿದ್ರು ಒಂದು 50 ಫೋಟೋ 100 ಫೋಟೋ ಅಲ್ಲೇ ಆಗೋಗುತ್ತೆ ನನ್ And ಅವ್ರೆಲ್ಲಾರು ಕಾಯ್ತಾ ಇರ್ತಾರೆ, ಅಯ್ಯೋ ಮೇಡಮ್ ರಿಯಾಕ್ಷನ್ ನೋಡೋದೇ ಒಂಥರ ಖುಷಿ ನಮ್ಗೆ. ಕೆಲಸ ಬಿಟ್ಟು ನೋಡ್ತಾ ಕುತ್ಕೋತಾರೆ. ಇವ್ರ ಬಾಯ್ಸ್ ಎಲ್ಲ ಫುಲ್ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಾರೆ. ಹಿತ ಯಾವ್ದಾದ್ರು ಹೊಸ ಡ್ರೆಸ್ ಅನ್ನ ಟ್ರೈ ಮಾಡಿದ್ರೆ, ನಾವಿವಾಗ ಈ ಎಣ್ಣೆ ಗಾಯನ ಟ್ರೈ ಮಾಡ್ಬಿಟ್ಟು ಡಂಕಣಕ ಸ್ಟೆಪ್ಸ್ ಹಾಕ್ತಿವಿ. ಮಿಕ್ಸಿನ ಜಾರಿಸ್ಕೊಳ್ಳೋಣ. ತಗೊಳ್ಳಿ. This will be the actual taste ಮತ್ತೆ ಸಾರಿಂದು. ಓಕೆ. ಸೊ ಎಷ್ಟು ಚೆನ್ನಾಗಿದೆ. ಲುಕ್ ಎಟ್ ದಿಸ್ ಕನ್ಸಿಸ್ಟೆನ್ಸಿ. And the smell. ಅಲ್ವಾ ಗಮ್ ಅಂತ ಇದೆ. ಸೊ ಇವಾಗ ಬದನೆಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡು ಇದ್ರೊಳಗಡೆ ಅದನ್ನ ತುಂಬಿಸ್ಬೇಕಾಗತ್ತೆ. ಸೊ ಇದನ್ನ ಫುಲ್ ಕಟ್ ಮಾಡೋಂಗಿಲ್ಲ. ಕರೆಕ್ಟ್. ಮಸಾಲಾ ಹೀರ್ಕೋಬೇಕದು. ಹೌದು. ಅದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೀರಿಗೆ. ನೋ, ಬಿಕಾಸ್ ಇದು ಇಮಿಡಿಯೇಟ್ ಆಗಿ ನಾವು ಮಸಾಲ ತುಂಬಿಸ್ತೀವಿ. ಓಕೆ ಸರಿ. ಓಕೆ. ಸೊ ಈ ತರ ಬದನೆಕಾಯಿನ ನೀರಲ್ಲಿ ಹಾಕಿ ಇಡಬೇಕು, ಯಾಕಂದ್ರೆ ಕಪ್ಪಗಾಗತ್ತಲ್ಲ. ಹೌದು. ಸೂಪರ್. ನೆಕ್ಸ್ಟ್ ಈಗ ಒಂದ್ ಪ್ಲೇಟ್ ಬೇಕು. ಓಕೆ. ಸೊ ಬದನೆಕಾಯಿ ಒಳಗಡೆ ಅದನ್ನ ಸ್ಟಫ್ ಮಾಡ್ಕೋಬೇಕು. ಈ ತರ ಕೆಲ್ಸಗಳಲ್ಲಿ ಕೈ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಸೊ ಉಪ್ಪಿನ ರುಚಿ ನೀವ್ ಎಷ್ಟೇ ಸ್ಪೂನ್ ಹಾಕಿದ್ರು ಗೊತ್ತಾಗಲ್ಲ. ಕರೆಕ್ಟ್. ಸೊ ಅಡಿಗೆ ಮಾಡುವಾಗ ಕೈ ನಾವ್ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ನನಗೆ. ಆ ಪ್ರೀತಿನೂ ಬರುತ್ತೆ ಅಲ್ಲ ಅಡಿಗೆಯಲ್ಲಿ. ಡೆಫಿನೆಟ್ಲಿ. ಸ್ಟಾರ್ ಕಿಡ್ ಆಗಿ ಸಿನಿಮಾ ಅಲ್ಲಿ ಎಂಟ್ರಿ ತಗೊಂಡು ಮೂವಿ ಮಾಡೋದು ಕಷ್ಟ ಆಯ್ತಾ? ಡೆಫಿನೆಟ್ಲಿ ಕಷ್ಟ ಆಯ್ತು. ಎಲ್ಲಾರು ಅನ್ಕೋತಾರೆ ಬಿಕಾಸ್ ನಾನು ಸಿಹಿ ಕೈ ಚಂದ್ರು ಅವ್ರ ಮಗಳು, ಅವಳಗ್ ತುಂಬಾ ಈಸಿ. ಎಕ್ಸಾಕ್ಟ್ಲಿ. ಕಾಂಟ್ಯಾಕ್ಟ್ಸ್ ಒಂದೇ ನನಗೆ ಈಸಿಯಾಗಿ ಸಿಕ್ಕಿದ್ದು, ಬಟ್ ಬೇರೆ ಎಲ್ಲ ನಾನೇ ಮಾಡ್ಬೇಕಾಯ್ತು. ಅಂಡ್ ನಾನ್ ಡಿಸೈಡ್ ಮಾಡಿದಾಗ ಆಕ್ಟರ್ ಆಗ್ತೀನಿ ಅಂತ ಅಪ್ಪ ನನಗೆ ಟ್ರೈನಿಂಗ್ ತಗೊಂಡ್. ಓಕೆ. ಅಲ್ಲಿ ತನಕ ಥಿಯೇಟರ್ ಮಾಡ್ತಿದ್ದೆ. ಸೊ ಇನ್ಸಿಸ್ಟ್ ಮಾಡಿದ್ರು, ನೀನ್ ಈ ತರ ಯು ಹ್ಯಾವ್ ಟು ಕ್ಯಾಮ್ರಾ ಮುಂದೆ ಹೆಂಗೆ ಆಕ್ಟ್ ಮಾಡೋದು ಅಂತ ನೀನ್ ಟ್ರೈನಿಂಗ್ ತಗೊಂಡ್ಬಿಟ್ಟು ನಾನು ಮುಂಬೈ ಕಳ್ಸಿದ್ರು. ಮುಂಬೈಲಿ ಒಂದ್ 4 ತಿಂಗಳು ಇದ್ಕೊಂಡು ಐ ಡಿಡ್ 1 ಕೋರ್ಸ್. ಅಂಡ್ ವಾಪಸ್ ಬರೋ ಅಷ್ಟರಲ್ಲಿ ಒಂದು ಆಡಿಷನ್ ಕಾಲ್ ಬಂತು ನನಗೆ. ಆ ಸಿನಿಮಾ ಅಗೇನ್ ಆಡಿಷನ್ ಮಾಡಿದೆ. 1 ತಿಂಗಳಾದ್ಮೇಲೆ ನಂಗೆ ಕನ್ಫರ್ಮೇಶನ್ ಬಂತು. ಬಟ್ ಸಿನಿಮಾ ಶುರು ಆಯ್ತು. ಒಂದ್ ಹಾಡ್ ಮಾತ್ರ ಬಾಕಿ ಇದೆ. ಸೊ ಎವ್ರಿಥಿಂಗ್ ಇಸ್ ಡನ್ ಎಕ್ಸೆಪ್ಟ್ ಫಾರ್ ಒನ್ ಸಾಂಗ್. ಎರಡು ವರ್ಷ ಆಗಿದೆ ಇನ್ನ. It is not taken up. So you were disappointed obviously. I was disappointed. But ಅಪ್ಪ ಅಮ್ಮ ನನ್ನ ಪ್ರಿಪೇರ್ ಮಾಡಿದ್ರು, ಈ ತರ ಎಲ್ಲ ಆಗತ್ತೆ ಇನ್ ದಿಸ್ ಫೀಲ್ಡ್, ನೀನು ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. It's not a cakewalk ಅಂತ. It's not at all a cakewalk. And ನಾನು ನನ್ನ ಪ್ರೂವ್ ಮಾಡ್ಕೋಬೇಕು. ಅಂಡ್ ಅದಕ್ಕೆ ಒಂದ್ ಸಿನಿಮಾ ರಿಲೀಸ್ ಆಗ್ಬೇಕು. ಬಟ್ ಅದಾಗ್ತಿರ್ಲಿಲ್ಲ. ಅಂಡ್ 2ನೇ ಸಿನಿಮಾನು ನಂದು ನಿಂತೋಯ್ತು. 2ನೇ ಸಿನಿಮಾ ಬಗ್ಗೆ ಮಾತನ್ನ ಇಲ್ಲೇ ನಿಲ್ಸೋಣ. ಬಿಕಾಸ್ ತೇಜು ಇಸ್ ವೇಟಿಂಗ್ ಫಾರ್ ಹರ್ ಬ್ರಿಂಜಾಲ್ಸ್. ಈಗ ಒಂದ್ ಪ್ಯಾನ್ ಬೇಕು. ಓಕೆ. ಸೊ ಎಣ್ಗಾಯ್ ಅಂದಿದ ತಕ್ಷಣ
ಆಬ್ವಿಯಸ್ ರೀಸನ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಲೇಬೇಕು. ಎಣ್ಣೆಗಾಯಿ ಹೆಸರಲ್ಲೇ ಎಣ್ಣೆ ಇದೆ. ಫುಲ್ ಪಟ್ ಪಟ್ ಪಟಾಕಿ ಸ್ಟೈಲ್ ಅಲ್ಲಿ ಸಾಸಿವೆ. ಓಕೆ, ಇದು ಕರಿಬೇವು. ತರಾನೇ ಅನ್ನತ್ತೆ. ಎಲ್ಲ ಜೊತೆಗ್ ಸೇರಿ ನೋಡಿ, ಮೇಕ್ ಸಮ್ ನಾಯ್ಸ್. ಮೆಣಸಿನ್ಕಾಯಿ. ಹಾ, ಸುಮ್ನೆ ಬರೀ ಒಗ್ಗರಣೆಗೆ ಒಂದೆರಡು. ಇದು ಸುಮ್ನೆ ಒಂದು ತೋರ್ಸಕ್ಕಷ್ಟೇ, ಯಾಕಂದ್ರೆ ಸಿಕ್ಕಾಪಟ್ಟೆ ಮೆಣಸಿನ್ಕಾಯಿ ಅವಾಗ್ಲೇ ಹೋಗಿದೆ ಇಲ್ಲಿ. ಇದು ಸುಮ್ನೆ ಬರೀ ಫ್ಲೇವರ್ಗೆ Okay. ಇಟ್ಕೊಳ್ಳಿ. ಸೊ ಇದು ತುಂಬಾ ಸಿಂಪಲ್ ಅಡಿಗೆ. ಇದಕ್ಕೆ ಇಷ್ಟೇ ಹಾಕೋದು ನಾವು. ಇನ್ನೇನು ಇಲ್ಲ. ನೋ, ನಥಿಂಗ್. ಸೊ ಇವಾಗ ಮುಚ್ಚಳನ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಎಣಗಾಯನ್ನ ಬೇಯಕ್ಕೆ ಬಿಡೋಣ. ಅಲ್ವಾ? ಹೌದು. ಮೊದಲನೇ ಸಿನಿಮಾ ಆಗ್ಲಿಲ್ಲ ಅಂದ್ರೆ ಏನಂತ ಡಿಸಪಾಯಿಂಟ್ಮೆಂಟ್. ಎರಡನೇ ಸಿನಿಮಾ ಇದೆಯಲ್ಲ, ಎರಡನೇ ಸಿನಿಮಾನು ನಿಂತೋಯ್ತು. ಎರಡನೇದು ನಿಂತೋಯ್ತಾ? ಅಂದ್ರೆ ಫಸ್ಟೇ ವಿಘ್ನಗಳೆಲ್ಲ ಪಾರ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪಾತ್ ವಿಲ್ ತುಂಬಾ Clear. ಸ್ಮೂತ್ ಆಗಿರುತ್ತೆ ಅಂತ. ಸೊ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸೆಸ್. ಸೊ ಬಟ್ ಯು ಡಿಡ್ಂಟ್ ಗೆಟ್ ಡಿಸಪಾಯಿಂಟೆಡ್. ಅಯ್ಯೋ ಏನಪ್ಪಾ ಎರಡನೇ ಸತಿನೂ ಹಿಂಗೆ ಆಯ್ತಲ್ಲ ಅಂತ. ಬಟ್ ಡಿಸಪಾಯಿಂಟ್ಮೆಂಟ್ ಡೆಫಿನೆಟ್ಲಿ ಆಗಿತ್ತು. ಬಟ್ ಐ ಡೆಂಟ್ ಗಿವ್ ಅಪ್. ಆಗತ್ತೆ, ಎಷ್ಟೊಂದ್ ಜನಕ್ಕಾಗಿದೆ. ಅವಾಗ ಏನ್ ಮಾಡ್ತಿದ್ದೆ, ನಾನು ಕುತ್ಕೊಂಡು ಇಂಟರ್ವ್ಯೂಸ್ ಎಲ್ಲ ನೋಡ್ತಿದ್ದೆ. ಓಕೆ, ಇವಾಗ ವಿದ್ಯಾಬಾಲನ್ ಅವ್ರದ್ದು 16 ಸಿನಿಮಾ ನಿಂತೋಗಿತ್ತು. ನಂದು ಬರೀ 2 ಸಿನಿಮಾ ನಿಂತಿದೆ. ಕರೆಕ್ಟ್. ಸೊ ಈ ತರ ತುಂಬಾ ಇನ್ಸ್ಪಿರೇಷನಲ್ ಸ್ಟೋರೀಸ್ ಓದ್ತಿದ್ದೆ, ಜಸ್ಟ್ ಟು ಕೀಪ್ ಮೈ ಸೆಲ್ಫ್ ಮೋಟಿವೇಟೆಡ್. ಬಿಕಾಸ್ ಐ ವೋಂಟ್ ಗಿವ್ ಅಪ್ ಅಂತ ಗೊತ್ತಿತ್ತು. ಅಂಡ್ ನಾನು ಡಿಗ್ರಿ ಮುಗಿಸ್ಬಿಟ್ಟೆ ಇದಕ್ ಬಂದಿದ್ದು. ಅಂಡ್ ಮೈ ಪೇರೆಂಟ್ಸ್ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ನಾನು ಫುಲ್ ನನ್ ಎಜುಕೇಶನ್ ಕಂಪ್ಲೀಟ್ ಮಾಡೇ ವಾಟ್ ಎವರ್ ಐ ವಾಂಟ್ ಟು ಡೂ ಮಾಡು ಅಂತ. ಸೊ ಐ ಹ್ಯಾವ್ ಅ ಬೇಸಿಕ್ ಡಿಗ್ರಿ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ವರಿ ಅಬೌಟ್. ಜೀವನದಲ್ಲಿ ಸಿನಿಮಾ ಮಸಾಲ ಆಡ್ ಮಾಡ್ಬೇಕು ಅಂದ್ರೆ ಡಿಗ್ರಿ ಇರ್ಬೇಕು ಅಂತ ಹೇಳಿದ್ರು. ಬದ್ನೆಕಾಯಿ ಇದ್ರೆ ಈ ಮಸಾಲ ಆಡ್ ಮಾಡ್ಬೋದು ನಾವು. ಬನ್ನಿ. ಸೊ ಅದೇನು ಅಂದ್ರೆ ಪೀಲು ಸ್ವಲ್ಪ ಸ್ಕಿನ್ ಅದ್ರದ್ದು ಸ್ವಲ್ಪ ಮಂದ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಅದು ಸ್ವಲ್ಪ ಸಾಫ್ಟ್ ಆಗಿದೆ ಅಂದ್ರೆ ಒಳಗಡೆ ಕುಕ್ ಆಗೋದು ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ಈ ಮಸಾಲ ಫುಲ್ ಇದಕ್ಕೆ ಹಾಕ್ಬೇಕು. ನಮ್ಮಮ್ಮ ಎಣ್ಣೆಗಾಯಿ ಮಾಡಿದಾಗ ಅವರು ಸುಡ್ತಾರೆ ಫಸ್ಟ್. ಹೌದು ಹೌದು, ಡೈರೆಕ್ಟ್ಲಿ ಫ್ಲೇಮ್ ಮೇಲೆ ಅಲ್ವಾ. ಹೌದು, ನಮ್ಮನೇಲೂ ಹಂಗೆ. ಬಟ್ ಇದು ಆಂಧ್ರ ಸ್ಟೈಲ್ ತೇಜು ಸ್ಪೆಷಲ್ ಅಲ್ವಾ. ಅದು ಏನು ಅದ್ರ ಜೊತೆಗೆ ಹೇಳ್ಬೇಕಾಗಿರೋದು ಟೈಮ್ ಕಮ್ಮಿ ಇರುವಾಗ ಮಾಡೋ ಕ್ವಿಕ್ ಆಗಿ. ಸೊ ಎಲ್ಲೆಲ್ಲಿ ಸೇವ್ ಮಾಡ್ಬೋದೋ ಟೈಮ್ ಅಲ್ಲೆಲ್ಲ ಹೆಂಗ್ ಮಾಡಿದ್ರು ಕುಕ್ ಆಗುತ್ತೆ ಅಲ್ವಾ. ಆಲ್ ವರ್ಕಿಂಗ್ ಮಮ್ಮೀಸ್ ಈ ರೆಸಿಪಿ ಸ್ಪೆಷಲಿ ನಿಮಗೋಸ್ಕರನೇ. ಬೆಳಗ್ಗೆದ್ದು ಓಡ್ಬೇಕಲ್ಲ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಅಂತಿರೋರು ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂಚೂರು ನೀರ್ ಹಾಕೋಣ, ತುಂಬಾ ಗಟ್ಟಿ ಇರುತ್ತೆ. ಅದ್ ಕುದಿಯೋ ಅಷ್ಟೊತ್ತಿಗೆ ಸಾರು ಕನ್ಸಿಸ್ಟೆನ್ಸಿ ವಿಲ್ ಬಿ ಫೈನ್. ಕರೆಕ್ಟ್. ಇಂಕಿ ಪಿಂಕಿ ಪಾಂಕಿ, ಫಾದರ್ ಹ್ಯಾಡ್ ಎ ಡಾಂಕಿ, ಡಾಂಕಿ ಡೈಟ್, ಫಾದರ್ ಕ್ರೈಡ್, ಇಂಕಿ ಪಿಂಕಿ ಪಾಂಕಿ. ಅನ್ನ ಆಗಿದೆಯಾ ಅಂತ ಚೆಕ್ ಮಾಡೋಣ. ಓಕೆ, ಓಪನ್ ಮಾಡಿ. ಓ ಲವ್ಲಿ. ಡು ದಿ ಆನರ್ಸ್. ಬದನೆಕಾಯಿ ರೆಡಿ ಆಗಿದ್ಯಾ? ಆಲ್ಮೋಸ್ಟ್. ಸೊ ಬದ್ನೆಕಾಯಿ ಬೆಂದಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದ್ ಸ್ಮಾಲ್ ಟ್ರಿಕ್. ಏನದು? ಒಂದ್ ಚಾಕು ಕೊಡಿ. ಓಕೆ. ಹಾ, ಸ್ಟಿಕ್ ಅ ಫೋರ್ಕ್ ಇನ್ ಇಟ್. ಯಾ, ಹಿಂಗ ಸ್ಮೂತ್ ಆಗಿ ಹೋಯ್ತು ಅಂದ್ರೆ ಇಟ್ಸ್ ಕುಕ್. ಓ, ಬೆಂದಿದೆ ಅಂತ. ಯಾ, ಲವ್ಲಿ. ನಾನು ಆಕ್ಚುಲಿ ಬದ್ನೆಕಾಯಿ ಎಣ್ಣೆಗಾಯಿನಲ್ಲಿ ಬದ್ನೆಕಾಯಿ ತಿನ್ನಲ್ಲ. ನಂಗೆ ಆಲೂಗೆಡ್ಡೆನಾ? ಇಲ್ಲ, ಬರೀ ಗ್ರೇವಿ ತಿಂತೀನಿ. ಬರೀ ಗ್ರೇವಿ. ನಮ್ ಸೈಡ್ ಅಲ್ಲೆಲ್ಲ ಏನು ಅಂದ್ರೆ ಎಣ್ಗಾಯಿ ಇಸ್ ವೆರಿ ಡ್ರೈ. ಅದಕ್ಕೆ ಆಲೂಗೆಡ್ಡೆ ಮತ್ತೆ ಬದ್ನೆಕಾಯಿ ಹಾಕ್ಬಿಟ್ಟು ತುಂಬಾ ಡ್ರೈ ಆಗಿರತ್ತದು. ಅದನ್ನ ಹಂಗೆ ಅನ್ನದ ಜೊತೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡ್ ತಿನ್ಬೇಕು. ಕೊತ್ತಂಬರಿ ಸೊಪ್ಪಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್. ಎಸ್, ಲವ್ಲಿ. ಅದ್ಭುತವಾದ ದಾವತ್ ಬಾಸ್ಮತಿ ರೈಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇಟ್ಸ್ ರೆಡಿ. ಹಿತಾಗೂ ಬರುತ್ತೆ ಅದು ಮಾಡೋದು. ಗಮ್ಮಂತಿರುವ ಎಣ್ಗಾಯಿ ಕೂಡ ರೆಡಿ ಆಗಿದೆ. ಇದು ನೀವ್ ನಿಮ್ಮನೇಲಿ ರೆಡಿ ಮಾಡ್ಕೋಬೇಕಾ? ಇಂಗ್ರೀಡಿಯೆಂಟ್ಸ್ ಚೆಕ್ಔಟ್ ಮಾಡಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ನಾವು ಇವಾಗ ಹೋಗ್ತಾ ಇದೀವಿ ಡೈನಿಂಗ್ ಟೇಬಲ್ ಹತ್ರ. ತಗೊಳ್ಳಿ, ಅನ್ನ ತಗೊಳ್ಳಿ. ನೀವು ಬನ್ರಪ್ಪ ಡೈನಿಂಗ್ ಟೇಬಲ್ಗೆ. ಎಣ್ಣೆಗಾಯಿ ಬೇಕಾಗುವ ಸಾಮಗ್ರಿಗಳು: ಗುಂಡು ಬದನೆಕಾಯಿ 6, ಹುರಿದ ಶೇಂಗಾ ಬೀಜ ಅರ್ಧ ಬಟ್ಲು, ಹುಣಸೆಹಣ್ಣು ಸ್ವಲ್ಪ, ಅಚ್ಕಾರದ ಪುಡಿ 4 ಟೀ ಚಮಚ, ಧನಿಯಾ ಪುಡಿ 3 ಟೀ ಚಮಚ, ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ, ಈರುಳ್ಳಿ 1 ಬಟ್ಟಲು, ಬೆಳ್ಳುಳ್ಳಿ 1/4 ಬಟ್ಟಲು, ಒಣಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು, ಎಣ್ಣೆ 7 ಟೀ ಚಮಚ, ತುಪ್ಪ, ಬಾಸ್ಮತಿ ಅಕ್ಕಿ 1 ಬಟ್ಟಲು.
ಕುಕ್ಕರ್ಗೆ ಬಾಸ್ಮತಿ ಅಕ್ಕಿ, ಅದರ 2ರಷ್ಟು ನೀರು ಸೇರಿಸಿ 2 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಅನ್ನ ತಯಾರಿಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿದ ಶೇಂಗಾ ಬೀಜ, ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕಲ್ಲು ಉಪ್ಪು, ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ನೀರು ಸೇರಿಸಿ ಮಸಾಲ ರುಬ್ಕೊಳ್ಳಿ. ಹೆಚ್ಚಿದ ಗುಂಡು ಬದನೆಕಾಯಿ ಒಳಗೆ ರುಬ್ಬಿಕೊಂಡ ಮಸಾಲೆಯನ್ನು ತುಂಬಿಸಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಮಸಾಲೆ ತುಂಬಿಸಿದ ಬದನೆಕಾಯಿ, ರುಬ್ಕೊಂಡ ಮಿಶ್ರಣ, ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಂಡ ಬಳಿಕ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಘಮಘಮಿಸುವ ರುಚಿಯಾದ ಎಣ್ಣೆಗಾಯಿ ರೆಡಿ ಟು ಈಟ್. ಅಡಿಗೆ ಮಾಡೋದೇ ಅಷ್ಟು ಅಲ್ಲ, ಬಡಿಸೋದ್ರಲ್ಲಿರೋ ಪ್ರೀತಿ ನಿಜವಾಗ್ಲೂ ಅದಕ್ಕೆ ಯಾವ್ದ್ರಲ್ಲೂ ಇಲ್ಲ. ವಿ ಡೋಂಟ್ ಬಿಲೀವ್ ಇನ್ ಸೆಲ್ಫ್ ಸರ್ವಿಸ್ ಆಲ್ ದ ಟೈಮ್. ಯಾ, ಲೇಟ್ ಮಾಡಿದ್ರೆ ವಿ ಬಿಲೀವ್ ಇನ್ ಇಟ್. ಓಕೆ, ಮಾಡಿದ್ದುಣ್ಣು ಮಹಾರಾಯ. ಒಂದ್ ಬದ್ನೆಕಾಯಿ ಫಾರ್ ಯು. ಥ್ಯಾಂಕ್ ಯು. ಸಾಕು. ಔಟ್ಸ್ಟ್ಯಾಂಡಿಂಗ್. ಖಾರ ಓಹೋ ಅಂತ ಇದೆ, ಬಟ್ ಬೇಕು. ಬಟ್ ದಿಸ್ ಇಸ್ ರಿಯಲಿ ಗುಡ್. ನನಗೆ ಖಾರ ತುಂಬಾ ಇಷ್ಟ. ರಿಯಲಿ? ಹಾಗಾಗಿ ಇದ್ರ ಮಜಾ ಇರೋದೇ ಖಾರದಲ್ಲಿ. ಆಹಾ, ಇಷ್ಟು ರುಚಿ ರುಚಿಯಾದ ಅಡ್ಗೆ ಸ್ವಾಹ ಮಾಡುವಾಗ ಒಂದ್ ಸೈಡ್ ಅಲ್ಲಿ ಬೇಜಾರಾಗ್ತಿದೆ. ನಾನ್ ನನ್ ಪರವಾಗಿ ಬೇಜಾರ್ ಮಾಡ್ಕೊಳ್ತಾ ಇಲ್ಲ, ತೇಜು ಮಗನ್ ಪರವಾಗಿ ಬೇಜಾರ್ ಮಾಡ್ಕೊಳ್ತಾ ಇದೀನಿ. ತೇಜು, ನೀವೇನೋ ಹಿತಾನ ದತ್ತು ತಗೊಂಡ್ರಿ, ಪ್ರೀತಿಯಲ್ಲಿ ಶಾರ್ಟೇಜ್ ಆಗ್ತಿದ್ಯಲ್ಲ ಅಂತ ನಿಮ್ ಮಗನ್ಗೆ ಹೊಟ್ಟೆವ್ರಿ ಇಲ್ವಂತೆ. ಯಾವ್ದೋ ಬೇರೆ ವಿಷಯಕ್ಕೆ ಬೇಜಾರಂತೆ. ಅದ್ ಯಾವ ವಿಷಯ? ಸೊ ಫಸ್ಟ್ ಹಿತ ನನ್ ಬುಟಿಗೆ ಬಂದಾಗ ಅವ್ನ್ ನೋಡಿ, ಓ ಹಿತ. ಸೊ ಅವನ್ಗ ಅವಾಗ 4 ವರ್ಷ, 3.5-4 ವರ್ಷ ವಯಸ್ಸು. ಓಕೆ. ಅವ್ನ್ ಕುತ್ಕೊಂಡ್ ಹಿಂಗೆ ನೋಡೋನು, ಹಿಂಗೆ ಅಡ್ಮೈರ್ ಮಾಡೋದು. ಮನೆಗೆ ಹೋದ್ಮೇಲೆ ಅವಳ ಬಗ್ಗೆ, ಅಮ್ಮ ಹಿತ ಇಷ್ಟು ಗೊಂಬೆ ತರ ಇದ್ದಾಳಲ್ವಾ, ಅವಳು ಹೆಂಗ್ ಮಾತಾಡ್ತಾಳಲ್ವಾ, ಡಿಸ್ಕಷನ್. ನಾನು ಅವ್ನ್ ಮಾತಾಡ್ತೀನಿ, ಅವ್ನು ನನ್ ಮಾತಾಡ್ತಾನೆ ಇಲ್ಲ ನನ್ ಜೊತೆ. ಈ ಮಾತಾಡೋ ಮನೀತ್ ನನ್ ಜೊತೆ ಅಂದ್ರೆ ನೋಡೋದು, ಅಮ್ಮ ಅವಳು ಕಣ್ಯಾಕಮ್ಮ ಹಂಗಿದೆ, ಫಿಶ್ ತರ. ಸೊ ಹಂಗಿರೋ ನನ್ ಮಗನ್ಗೆ ಸಡನ್ ಆಗಿ ಒಂದಿನ ಅಂದೆ, ಅಲ್ಲ ಕಣೋ ಹಿತ ನನ್ ಮಗಳ ತರ, ನಿನ್ಗೆ ಅಕ್ಕ ತರ ಅಂದೆ. ಫುಲ್ ಡಿಪ್ರೆಷನ್. 4 ಇಯರ್ಸ್ಗೆ ಯಾವ ರೇಂಜ್ ಕಾಳಾಕಿದ ನೋಡಿ ಹುಡುಗ, ಕಲ್ತ್ಕೋಬೇಕಾಗಿದೆ. ಸರಿ ಅಂತ ಅವನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡ್ದ. ಓಕೆ. ಯಾವ ರೇಂಜಿಗೆ ಶುರು ಮಾಡ್ದ ಅಂದ್ರೆ, ರಾಖಿ ಹಬ್ಬದ ದಿನ ಅವನೇ ಕಾಯ್ತಾ ಇದ್ದಾನೆ, ಹಿತ ಬರ್ತಾಳ, ರಾಖಿ ಕಟ್ತಾಳ. ಎಲ್ಲೋ ಜಯನಗರಲ್ಲಿ ಹೋಗ್ತಾ ಇದ್ರೆ ಇಯರ್ ರಿಂಗ್ಸ್ ಯಾವ್ದೋ ಕಾಣ್ತು. ಅಮ್ಮ ನಾ ಇದು ತಗೋಬೇಕು, ಕಾಸು ಕೊಡು. ಯಾಕೆಂದ್ರೆ ಹಿತ ರಾಖಿ ಕಟ್ಟಿದ್ರೆ ಗಿಫ್ಟ್ ಕೊಡೋದಕ್ಕೆ. ಎಂತ ತ್ಯಾಗಮಯಿ ಅಂತ ಡೈಲಾಗ್ಸ್ ಎಲ್ಲ ತಲೆಗೆ ಬರಲ್ಲ ಈ ಟೈಮಲ್ಲಿ. ಇದು ಎಂತ ಐಡಿಯಾ ಅಂತ ಅನ್ಸುತ್ತೆ. ಮನ್ಸಲ್ಲಿ ಹೇಳ್ಕೋಬಹುದು ಸಿಸ್ಟರ್ ಅಂತ, ಈ ಅಮ್ಮನ್ ಗೊತ್ತಾಗತ್ತೆ ಇರೋದ್ರು. ಆ ಸಾಕಲ್ಲಿ ವಾಲೆ ಕೊಡಿಸ್ಬೋದು, ಚೇನ್ ಕೊಡಿಸ್ಬೋದು, ಎಲ್ಲ ಕೊಡಿಸ್ಬೋದು. ವೆರಿ ಇಂಟ್ರೆಸ್ಟಿಂಗ್, ಇಂಟೆಲಿಜೆಂಟ್ ಬಾಯ್. ಈಗ ಎಷ್ಟು ವಯಸ್ಸು ಅವನ್ಗೆ? 6 ವರ್ಷ. ತುಂಬಾ ಇದೆ ಕಲಿಯಕ್ಕೆ ನಮ್ಗೆ. ಅದು ನಿಜಾನೇ, ಸತ್ಯ. ಇವಳು ಇನ್ನೂ ಬಂದ್ ರಾಖಿ ಕಟ್ಟಿಸ್ಕೊಂಡಿಲ್ಲ. ಅವ್ನ್ಗೆ ಅದು ಒಂಥರ ಖುಷಿ, ರಾಖಿ ಕಟ್ಟಿಲ್ಲ, ಅವಳು ಇನ್ನೂ ನನ್ನ ಅಕ್ಕ ಆಗಿಲ್ಲ. ಟೈಮೇ ಕೂಡ್ ಬಂದಿಲ್ಲ. ತಮ್ಮ ಅವನಿಗೆ ಪ್ರೈಸ್ ಹೊಡ್ದಂಗೆ. ಸ್ಕೂಲಲ್ಲಿ ಎಲ್ಲಾರ ಹತ್ರ ಹೇಳ್ಕೊಂತಾರೆ, ಏಯ್ ನಿಂಗೆ ಹಿತ ಗೊತ್ತಾ. ಸೊ ಡಾನ್ಸಿಂಗ್ ಸ್ಟಾರ್ ಬರಕ್ಕಿಂತ ಮುಂಚೆ ಪಾಪ ಅವಳದಿನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಮಕ್ಕಳು 4 ವರ್ಷದ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಿಲ್ಲ. ಈಗ ಹೋಗಿ ಅವನು ಒಂದಷ್ಟು ಪ್ರಮೋಷನ್ಸ್ ಸ್ಕೂಲಲ್ಲಿ, ಡಾನ್ಸಿಂಗ್ ಸ್ಟಾರ್ ಅಲ್ಲಿ ಬರ್ತಾಳೆ ಹಿತ, ಸ್ಯಾಟರ್ಡೆ ಸಂಡೇ ನೋಡು, ನಾನಿಗ್ ಫೋನ್ ಮಾಡಿ ಹೇಳ್ತೀನಿ ಯಾವ ಎಪಿಸೋಡ್ ಅಲ್ಲಿ ಬರ್ತಾಳೆ. ಟಾಕಿಂಗ್ ಅಬೌಟ್ ಡಾನ್ಸಿಂಗ್ ಸ್ಟಾರ್, ಎಸ್ ಹಿತ ಅದನ್ನ ಗೆದ್ದು ನಮ್ಮನ್ನೆಲ್ಲ ಶಿ ಮೇಡ್ ಅಸ್ ಪ್ರೌಡ್. ಕಂಗ್ರಾಚುಲೇಷನ್, ಸೋ ಪ್ರೌಡ್. ಬಟ್ 10 ಲಕ್ಷ ಸಿಕ್ಕಿದ್ಯಲ್ಲ, ಏನ್ ಮಾಡುವ ಪ್ಲಾನು? ಹೇಳು. ಅಯ್ಯೋ, 10 ಲಕ್ಷ ಸಿಕ್ಕಿದೆ. ಅದನ್ನ ಐ ವಾಂಟ್ ಟು ಸ್ಪ್ಲಿಟ್ ಇಟ್ ವಿತ್ ಮೈ ಪಾರ್ಟ್ನರ್ ತಾರಕ್. ಅಮೇಜಿಂಗ್. ತುಂಬಾ ಕಷ್ಟಪಟ್ಟಿದ್ದಾನೆ ತಾರಕ್ ಅಂತೂ. ಸೋ ಮೆನಿ ಟೈಮ್ಸ್ ತುಂಬಾ ಇದ್ದಿದ್ ಬಜೆಟ್ ಗಿಂತ ಮೀರಿ ಹಿ ಸ್ಪೆಂಟ್ ಹಿಸ್ ಓನ್ ಮನಿ. ನನ್ನ ಹತ್ರ ಒಂದ್ ಸತಿನೂ ದುಡ್ಡು ಕೇಳಿಲ್ಲ. ಪ್ರಾಪರ್ಟಿ ಯಾವ್ದಕ್ಕೂ ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡು ತಗೊಂಡಿಲ್ಲ. ಸೊ ನಂಗೆ ಒಂಥರ ಗ್ರಾಟಿಟ್ಯೂಡ್ ಇದೆ ಅವನ ಬಗ್ಗೆ ತುಂಬಾ. ಐ ವಾಂಟ್ ಟು ಅಟ್ಲೀಸ್ಟ್ ಈ ತರ ಐ ವಾಂಟ್ ಟು, ಬಿಕಾಸ್ ಇಟ್ಸ್ ಬೋತ್ ಆಫ್ ಆರ್ ಸಕ್ಸೆಸ್, ನಾಟ್ ಜಸ್ಟ್ ಮೈನ್ ಅಲ್ವಾ, ಇಟ್ಸ್ ದ ಹೋಲ್ ಟೀಮ್. ಸೊ ನಾನ್ ಸ್ಪ್ಲಿಟ್ ಮಾಡ್ತಾ ಇದೀನಿ ನನ್ನ ಪ್ರೈಸ್ ಮನಿ ಅವ್ರ ಜೊತೆ. ಆಲ್ಸೋ ತುಂಬಾ ಜನಕ್ಕೆ ಟ್ರೀಟ್ ಕೊಡ್ಸ್ಬೇಕಿದೆ. ಅಯ್ಯೋ ದೇವ್ರೆ, ಹೇಳಕ್ ಆಗಲ್ಲ, ಅಷ್ಟು ಜನ ನನ್ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಐ ಹ್ಯಾವ್ ಟು ಟ್ರೀಟ್ ಆಲ್ ಆಫ್ ದೆಮ್. ದೊಡ್ಡ ಪಾರ್ಟಿ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾರ್ಯಾರು ನಂಗೆ ಸಪೋರ್ಟ್ ಮಾಡಿದ್ದಾರೆ ಥ್ರೂ ಔಟ್ ಡಾನ್ಸಿಂಗ್ ಸ್ಟಾರ್ ಜರ್ನಿ, ಅವ್ರನ್ನೆಲ್ಲ ಕರ್ಸ್ತೀವಿ ಒಂದ್ ದೊಡ್ಡ ಪಾರ್ಟಿ ಮಾಡ್ಬೇಕು ಅಂತ. ಸೊ ಆಲ್ಮೋಸ್ಟ್ ಆಲ್ ಮೈ ಮನಿ ಅಲ್ಲದೆ ಹೋಗುತ್ತೆ. ಕರೆಕ್ಟ್. ಬನ್ನಿ ಕೈ ತೊಳ್ಕೊಳ್ಳೋಣ. Come on.
ತೇಜು ಖುಷಿ ಆಯ್ತಾ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರಿ? ಐ ನೆವರ್ ಥಾಟ್ ಮಾಡ್ತೀನಿ ಅಂತ, ಬಟ್ ಯಾ ವೆರಿ ವೆರಿ ಹ್ಯಾಪಿ. ಇವ್ರಿಗೆ ಟಾಟಾ ಬೈ ಬೈ ಸಿ ಯು ಹೇಳೋ ಟೈಮ್ ಬಂದೇ ಬಿಟ್ಟಿದೆ. ಸೊ ತೇಜು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವಾಸ್ ಸಚ್ ಅ ಪ್ಲೆಷರ್ ಕಮಿಂಗ್ ಹಿಯರ್. ತುಂಬಾ 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 ಖುಷಿ ಆಯ್ತು. ನಮಗೂ ತುಂಬಾ 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 ಖುಷಿ ಆಯ್ತು. ಬಟ್ ಬಿಟ್ಕೊಡ್ಬೇಕಾಗಿದೆ. ಬಾ ಮಾಹಿತಾ ಕಳ್ಸ್ಕೊಳ್ಳೋಣ. ಬಾಯ್. ಬಾಯ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಎನಿ ಟೈಮ್. ದಿಸ್ ವೇ. ನಾನು ಈ ಕಡೆನಾ? ಒಂದಲ್ಲ ಎರಡಲ್ಲ ಮೂರ್ ದಿನ ಹಿತ ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಬಂದು ಅದ್ಭುತವಾದ ಅಡುಗೆಗಳನ್ನ ನೀವ್ ಮಾತ್ರ ಟೇಸ್ಟ್ ಮಾಡೋದಲ್ಲ, ನನಗೂ ಟೇಸ್ಟ್ ಮಾಡಿಸಿದ್ರಿ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡಾನ್ಸಿಂಗ್ ಸ್ಟಾರ್ 4 ತಿಂಗಳು ನಾನು ತುಂಬಾ ಬಿಸಿ ಇದ್ದೆ. ಇವ್ರನ್ನೆಲ್ಲ ಮೀಟ್ ಮಾಡಕ್ ಟೈಮ್ ಸಿಕ್ಕಿರ್ಲಿಲ್ಲ ಅಲ್ವಾ? ಅವ್ರನ್ನ ಮೀಟ್ ಮಾಡಿ ಆಲ್ಮೋಸ್ಟ್ 2 ತಿಂಗಳಾಗಿತ್ತು. ಸೊ ಇಲ್ಲಿ ನನ್ಗೆ ಟೈಮ್ ಸ್ಪೆಂಡ್ ಮಾಡಕ್ ಸಿಕ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬಾ ಸ್ಟೋರಿಗಳನ್ನ ಹಂಚ್ಕೊಳಕ್ಕೆ ನನ್ಗೆ ಸಿಕ್ತು ಆಪರ್ಚುನಿಟಿ. ಬಗ್ಗೆ ಗೊತ್ತಿಲ್ದಿರೋ ಸುಮಾರು ವಿಷಯಗಳನ್ನ ನೀವು ತಿಳ್ಕೊಂಡ್ರಿ. ಅಂತ ಕೆಲ್ಸನೂ ಮಾಡಿದೀರಾ ನೀವು ಅಂತ ಗೊತ್ತಾಯ್ತು. ಸೊ ಲೆಟ್ಸ್ ಡಬಲ್ ದಿಸ್ ಖುಷಿ. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ. ಸಣ್ಣನಾ? ಸಣ್ಣ. ಓ, ಫುಲ್ ವೇಟ್ ಲಿಫ್ಟಿಂಗ್ ಇದ್ರಲ್ಲೇ ನಾನು ವೇಟ್ಸ್ ಮಾಡ್ಬೋದಪ್ಪ. ಸಣ್ಣ ಆಗ್ತೀರಾ? ನಾನು ಇರೋದೇ ಸಣ್ಣ, ಇನ್ನು ಸಣ್ಣ ಆಗ್ಬೇಕು ಇವಾಗ. ಥ್ಯಾಂಕ್ ಯು ವೆರಿ ಮಚ್ ನನ್ನನ್ನ ಕರ್ಸ್ಕೊಂಡಿದ್ದಕ್ಕೆ, ಸ್ಟಾರ್ ಸವಿರುಚಿಗೆ, ಕಲರ್ಸ್ ಕನ್ನಡ ಮತ್ತೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಮೂಲಕ ನಾ ಆಲ್ಸೋ ವಾಂಟ್ ಟು ಸೇ, ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ ಡಾನ್ಸಿಂಗ್ ಸ್ಟಾರ್ ಗೆಲ್ಸಿದ್ದಕ್ಕೆ ನೋಡ್ತಿರೋ ಎಲ್ಲಾ ಜನತೆಗೂ, ಎಲ್ಲಾ ವೀಕ್ಷಕರಿಗೂ ಥ್ಯಾಂಕ್ ಯು ವೆರಿ ಮಚ್. ಮಹಾಜನಗಳೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಬಟ್ ಸದ್ಯಕ್ಕೆ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಅಂಡ್ ನಾನು ನಿಮ್ಮ ಡಾನ್ಸಿಂಗ್ ಸ್ಟಾರ್ ಹಿತ. ಡಂಕಣಕ ಡಂಕಣಕ ಡಂಕಣಕ. ಬಾಯ್ ಬಾಯ್ ಬಾಯ್. See you.